ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಕಸಿನ್ಸ್ ಜೊತೆಗೆ ಜಾತ್ರೆ ಸುತ್ತಕ್ಕೆ ಹೋಗ್ತಿದ್ದೀನಿ. ಇದೊಂಥರ ಸ್ಪೆಷಲ್ ಜಾತ್ರೆ. ನಮ್ಮೂರಲ್ಲಿ ಯಾವತ್ತೂ ಈ ಜಾತ್ರೆನ ಮಾಡಿಲ್ಲ. ಈ ಸಲ ಹೊಸದಾಗಿ ಮಾಡ್ತಿದ್ದಾರೆ. ನಮ್ಮೂರಿಂದ 1-2 ಕಿಲೋಮೀಟರ್ ದೂರದಲ್ಲಿ ಕಕ್ಕಿಂಜೆ ಅನ್ನೋ ಪ್ಲೇಸ್ ಇದೆ. ಅಲ್ಲಿ ಒಂದು ಸ್ಕೂಲಲ್ಲಿ ಈ ಜಾತ್ರೆನ ನಡೆಸ್ತಿದ್ದಾರೆ. ಇದಕ್ಕೆ ಸ್ಪೆಷಲ್ ಆಗಿ ಕಕ್ಕಿಂಜೆ ಉತ್ಸವ ಅಂತ ಹೆಸರಿಟ್ಟಿದ್ದಾರೆ. ನಮ್ಮೂರಲ್ಲಂತೂ ಜಾತಿ ಮತ ಯಾವ್ದು ನೋಡಲ್ಲ. ಏನಾದ್ರೂ ಸ್ಪೆಷಲ್ ಆಗಿದ್ರೆ ಎಲ್ಲರೂ ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ತಾರೆ. ಹಾಗೆ ನಾವಿವತ್ತು ಕಕ್ಕಿಂಜೆ ಉತ್ಸವಕ್ಕೆ ಹೋದ್ವಿ. ನಮ್ಮೂರಲ್ಲಿ ಈ ತರ ಫಸ್ಟ್ ಟೈಮ್ ಮಾಡಿದ್ದಾರೆ. ನೆಕ್ಸ್ಟ್ ಹಾಗೆ ಹೋದ್ರೆ ಇದೊಂಥರ ಸಿಂಪಲ್ ಆಗಿ ಫುಡ್ ಫೆಸ್ಟ್ ಅಂತಲೇ ಹೇಳ್ಬೋದು. ಓಡಾಡಕ್ ಸ್ವಲ್ಪ ಜಾಗ ಕಡಿಮೆ ಇದ್ರೂ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಊರಲ್ಲೇ ಇವೆಲ್ಲ ಮಾಡಿರೋದ್ರಿಂದ ಏನೋ ಒಂಥರ ಖುಷಿ. ಫುಡ್ ಅವೈಲಬಿಲಿಟಿ ಇದೆ ಅಂದ್ಮೇಲೆ ನಾವ್ ಅದನ್ನ ಬಿಡೋ ಮಾತೇ ಇಲ್ಲ. ಮಕ್ಕಳನ್ನ ಆಟಾಡ್ಸಕ್ ಹೋದ್ವಿ, ಆದ್ರೆ ಆ ರಶ್ ಅಲ್ಲಿ ಬೇಡ ಅನ್ನಿಸ್ತು. ಅದಾದ್ಮೇಲೆ ಒಂದೊಂದು ಕ್ರಿಸ್ಪಿ ಪೊಟ್ಯಾಟೋನ ತಿನ್ಕೊಂಡು ನೆಕ್ಸ್ಟ್ ಗೆ ಚುರ್ಮುರಿ ಹತ್ರ ಹೋದ್ವಿ. ನಮ್ಮೂರಲ್ಲಿ ಒಂದ್ ಸ್ಪೆಷಲ್ ಆಗಿ ಚುರ್ಮುರಿನ ಮಾಡ್ತಾರೆ. ಅದ್ರಲ್ಲಿ ಫೇಮಸ್ ಅಂದ್ರೆ ನಮ್ ರಾಮಣ್ಣ. ನಮ್ಮ ಊರಲ್ಲಿ ಸುತ್ತಮುತ್ತ ಎಲ್ಲೇ ಫಂಕ್ಷನ್ ಆದ್ರೂ ನಮ್ ರಾಮಣ್ಣಂದು ಚುರ್ಮುರಿ ಸ್ಟಾಲ್ ಇದೆಯಾ ಅಂತ ಫಸ್ಟ್ ನೋಡ್ತಾರೆ. ನಮ್ಮ ಹಾಸನ್ ಕಡೆ ಇದನ್ನ ಬೇಲ್ಪುರಿ ಅಂತ ಕರೀತಾರೆ. ನಮ್ಮ ಕಡೆ ಇದನ್ನ ಚರ್ಮುರಿ ಅಂತಾರೆ. ಇವರು ಮೊದಲೇ ರೋಸ್ಟ್ ಮಾಡ್ಕೊಂಡಿರೋ ಪುರಿನ ಈ ಮಸಾಲ ಜೊತೆ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ. ತಿಂತಾ ಇದ್ರೆ ಒನ್ ಮೋರ್ ಅಂತ ಹೇಳಬೇಕು. ಇವ್ರು ಈ ಬೇಲ್ಪುರಿ ಮಾಡಬೇಕಾದ್ರೆ ಕಂಜುಸ್ತನ ಮಾಡಲ್ಲ. ಎಲ್ಲನೂ ಈವನ್ ಆಗಿ ಚೆನ್ನಾಗಿ ಹಾಕ್ತಾರೆ. ಅದಕ್ಕೆ ಟೇಸ್ಟು ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನಾವ್ ಈ ಕಡೆ ಚುರ್ಮುರಿ ತಿನ್ನೋದು ಆಸೆಲಿದ್ರೆ ನನ್ನ ಮಗಳು ಟ್ವಿಸ್ಟರೇ ಮುಗಿಸಿಲ್ಲ. ಈ ಕಡೆ ನನ್ನ ಕಸಿನ್ಸ್ ಇದು ಎಕ್ಸ್ಪ್ರೆಷನ್ ಅಂತೂ ಅಲ್ಟಿಮೇಟ್ ಬಿಡಿ. ಆಕ್ಟಿಂಗೋ ಓವರ್ ಆಕ್ಟಿಂಗೋ ಅಮ್ಮ ಯಾರು ಕಕ್ಕಿಂಜ ಉಸ್ತಾಡಲ್ಲಮ್ಮ. ನಮ್ಮ ಮನೆಯಿಂದ ನಮ್ಮ ಅಣ್ಣನವ್ರು ಬಂದ್ರೆ ಅಂತೂ ಹೀಗೆ ಏನಾದ್ರೂ ಒಂದು ಹೇಳ್ಕೊಂಡು ಫನ್ ಮಾಡ್ತೀವಿ. ಹಾಗೆ ಲೈಮ್ ಸೋಡಾ ಕುಟ್ಕೊಂಡು ಮುಂದಕ್ಕೆ ಏನಾಗ್ತಿದೆ ಅಂತ ನೋಡೋಣ ಅಂತ ಹೊರಟ್ವಿ. ಹಾಗೆ ಹಿಂದ್ಗಡೆ ಗ್ರೌಂಡಿಗೆ ಹೋಗಿ ನೋಡಿದ್ರೆ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಿತ್ತು. ಅವೆಲ್ಲ ನೋಡೋ ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗೆ ಚುರ್ಮುರಿನ ಪಾರ್ಸಲ್ ತಗೊಂಡು ಮನೆಗೆ ಹೊರಡ್ಬೇಕಾದ್ರೆ ಗೋಬಿ ತಿನ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಗೋಬಿಗೋಸ್ಕರ ವೇಟ್ ಮಾಡ್ತಿದ್ವಿ. ಇನ್ನ ನೆಕ್ಸ್ಟ್ ಡೇ ಬೆಳಗ್ಗೆನೆ ಮನೆ ಮುಂದೆ JCB ಬಂದು ಕೆಲಸ ಮಾಡ್ತಿತ್ತು. ನೋಡಿ, ನಮ್ಮ ಮನೆ ಮುಂದೆ ಒಂದು ಬಾದಾಮ್ ಮರ ಇತ್ತು. ಇನ್ನೇನು ರೋಡಿಗೆ ಹೋಗುತ್ತಲ್ಲ, ಹಾಗಾಗಿ ಅದನ್ನ ಕೆಡುತ್ತಿದ್ರು. ಎಷ್ಟು ವರ್ಷದಿಂದ ಮನೆ ಮುಂದೆ ಈ ಮರ ಇತ್ತು ಗೊತ್ತಾ? ಅಷ್ಟು ಚೆನ್ನಾಗಿ ನೆರಳಿತ್ತು ಮಾತ್ರ ಮನೆ ತುಂಬಾ. ಆದ್ರೆ ಈಗ ಫುಲ್ ಖಾಲಿ. ಮರ ತೆಗೆದ್ಮೇಲಂತೂ ಫ್ರಂಟಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ. ಈ ರೋಡ್ ಕೆಲ್ಸನೂ ಅಷ್ಟೇ ಅಷ್ಟೊಂದು ಸ್ಪೀಡಾಗಿ ಆಗ್ತಿತ್ತು. ಮರ ತೆಗೆದ ತಕ್ಷಣ ಅವರು ಅಗೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಅರ್ಧ ತನಕ ಡ್ರೈನೇಜಿಗೋಸ್ಕರ ಆ ಕಾಂಕ್ರೀಟ್ ಬ್ಲಾಕ್ನ ಹಾಕಿದ್ರು. ಸೊ ಅದನ್ನ ಈ ಸಲ ಕಂಟಿನ್ಯೂ ಮಾಡ್ತಿದ್ದಾರೆ. ಈ ಸಲ ಕೆಲಸನೂ ಅಷ್ಟೇ ತುಂಬಾ ಸ್ಪೀಡಾಗಿ ಆಗ್ತಿತ್ತು. ಹಗಲೊತ್ತು ಕೆಲಸ ಮಾಡೋದಲ್ದೇನೆ ನೈಟ್ ಕೂಡ ಮಾಡಿ ಬೇಗ ರೋಡ್ ಕನ್ಸ್ಟ್ರಕ್ಷನ್ನ ಮುಗಿಸ್ತಿದ್ದಾರೆ. ನೋಡಿ, ನೀನ್ ಸಂಜೆಲಿ ಸ್ಟಾರ್ಟ್ ಮಾಡಿರೋದು ಅಷ್ಟು ಅಗ್ದು ಆಗಿತ್ತು. ನೀನ್ ರಾತ್ರಿ ಆಯ್ತಲ್ಲ ಅಂತ ಕೆಲಸ ಮುಗಿಸಿದ್ರು. ಒಂದ್ ಸೈಡ್ ನಮ್ಮ ಅಣ್ಣ ಸೋಲಾರ್ ರಿಪೇರಿ ಮಾಡ್ತಾ ಇದ್ರು. ನಾವು ಮುಂಚೆ ಸೋಲಾರ್ನ ಇದೇ ಪಕ್ಕದಲ್ಲಿ ಇಟ್ಟಿದ್ವಿ. ಆದರೆ ಅಲ್ಲಿಗೆ ಸರಿಯಾಗಿ ಬಿಸಿಲು ಬರ್ತಾ ಇರಲಿಲ್ಲ. ಮರಗಳು ಸ್ವಲ್ಪ ಅಡ್ಡ ಇತ್ತಲ್ಲ, ಹಾಗಾಗಿ ಬಿಸಿನೀರು ಅಷ್ಟೊಂದು ಕಾಯ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಅಣ್ಣನೇ ಪ್ಲೇಸ್ನ ಚೇಂಜ್ ಮಾಡಿದ್ರು. ಅಲ್ಲಿ ಸಂದಿಲ್ ಬರ್ತಿರೋ ನೀರಲ್ಲಿ ನಮ್ಮ ಮಕ್ಕಳಿಬ್ರು ಆಟಾಡ್ತಾ ಕೂತಿದ್ರು. ನನ್ನ ಮಗಳು ನನ್ನ ಅಣ್ಣನ ಮಗಳಿಗೆ ಸ್ನಾನ ಮಾಡಿಸ್ತಿದ್ಲು. ಆದರೆ ಅವಳಿಗೂ ನೋಡಿ ಏನು ಖುಷಿ, ನೀರು ಹಾಕು ಹಾಗೀಗೆ ಅಂತ ಹೇಳಿ ನೀಟಾಗಿ ಆಟಾಡ್ತಾ ಕೂತಿದ್ರು. ಇನ್ನು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ನೋಡಿ ಇಷ್ಟು ಕೆಲಸ ಮುಗಿಸಿದ್ರು. ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿದ್ರು. ಮನೆಯಿಂದ ಹೊರಗಡೆ ಬಂದು ಕಾಲಿಟ್ರೆ ಈ ಗುಂಡಿನೇ. ಇನ್ನು ಸಂಕ್ರಾಂತಿ ಹಬ್ಬ ಆಗಿತ್ತಲ್ಲ, ಹಾಗಾಗಿ ನಾನು ಗೋಧಿ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಗೋಧಿ ಕಡಿ ಬರುತ್ತಲ್ಲ, ಸೊ ಅದನ್ನ ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಫಸ್ಟ್ ಗೋಧಿ ಕಡಿನ ಬೇಯಿಸ್ಕೊಂಡೆ. ಅದಾದಮೇಲೆ ಒಂದು ಫುಲ್ ಕಾಯಿನ ತಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು 6-7 ಏಲಕ್ಕಿನ ಹಾಕಿ ನೀಟಾಗಿ ಕಾಯಿ ಹಾಲನ್ನ ತಗೋಬೇಕು. ಈ ಥರ ನೀಟಾಗಿರೋ ಬಟ್ಟೆನ ತಗೊಂಡು ಅದ್ರಲ್ಲಿ ಬೇಕಾದ್ರೂ ನೀವು ಕಾಯಿ ಹಾಲನ್ನ ತಗೋಬಹುದು. ಫಸ್ಟ್ ತೆಗ್ದಿರೋ ಹಾಲು, ಸೆಕೆಂಡ್ ತೆಗ್ದಿರೋ ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಗೋಧಿ ಕಡಿ ಇಷ್ಟು ಒಂದು ಕಟ್ಟಾಗೋವರೆಗೂ ಅದು ಬೆಂದರೆ ಸಾಕು. ಅದನ್ನ ಇನ್ನೊಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಅದಕ್ಕೆ ನೀವು ತೆಗ್ದಿರೋ ಕಾಯಿ ಹಾಲನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮನೇಲಿ ಯಾವುದೇ ಪಾಯಸ ಮಾಡಿದರೂ ಸ್ವಲ್ಪ ತೆಳ್ಳಗಿರಬೇಕು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇನ್ನು ನಿಮಗೆ ತಿಕ್ಕಾಗಿ ಬೇಕು ಅಂತಾದರೆ ನೀರನ್ನ ಕಡಿಮೆ ತಗೊಳ್ಳಿ. ಬರೀ ಕಾಯಿ ಹಾಲಲ್ಲಿ ಮಾಡಿದ್ರೂ ಆಗುತ್ತೆ. ಹಾಗೆ ರುಚಿಗೆ ಬೇಕಾಗಿರೋ ಬೆಲ್ಲನ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ.
ಇನ್ನೊಂದು ಕಡೆ ತುಪ್ಪನ ಕಾಯಕ್ಕಿಟ್ಟು ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಗೋಡಂಬಿ ಸೀದೋಗ್ಬಾರ್ದು. ಈ ದ್ರಾಕ್ಷಿನೂ ಅಷ್ಟೇ ಸ್ವಲ್ಪ ಉಬ್ಬಿ ಬಂದ್ರೂ ಸಾಕು, ಜಾಸ್ತಿ ಅದಕ್ಕಿಂತ ಜಾಸ್ತಿ ನೀವು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಡೈರೆಕ್ಟಾಗಿ ಕುದೀತಿರೋ ಪಾಯಸಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ. ನೋಡಿ, ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಹಾಗಾಗಿ ಇದನ್ನು ಈ ಥರ ಸರ್ವ್ ಮಾಡ್ತಿದ್ದೀನಿ. ಇನ್ನು ತಿಕ್ಕಾಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ನಾನು ಡೈಲಿ ಎಳ್ನೀರು ಕುಡಿಸ್ತಿದ್ದೆ ಮನೇಲಿರ್ಬೇಕಾದ್ರೆ, ಸೊ ಅದ್ರ ಗಂಜಿನ ಇಬ್ಬರು ಹೇಗೆ ಕೂತ್ಕೊಂಡು ಶೇರ್ ಮಾಡ್ತಿದ್ದಾರೆ ನೋಡಿ. ಇನ್ನು ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ನಾವು ಕೊರಗಜ್ಜ ಟೆಂಪಲಿಗೆ ಹೋದ್ವಿ. ನಾವು ಮಾಮೂಲಾಗಿ ಉಜಿರೆ ಹತ್ರ ಇರೋ ಎರ್ನೋಡಿ ಹತ್ರ ಹೋಗ್ತೀವಿ. ನಾವೇನು ಹರಕೆ ಕೊಡೋದಿದ್ರೂ ಆಲ್ಮೋಸ್ಟ್ ಆಲ್ ಇಲ್ಲೇ ಹರಕೆ ಕೊಡ್ತೀವಿ. ನಮ್ಮ ಕರಾವಳಿಯವ್ರಿಗೆ ಕೊರಗಜ್ಜನ ಬಗ್ಗೆ ಹೇಳಬೇಕು ಅಂತಲೇ ಇಲ್ಲ. ಇನ್ನು ನಮ್ಮ ಅಮ್ಮಂಗೆ ತುಂಬಾ ಸೀರಿಯಸ್ ಆಗಿತ್ತು. ಆಗ ನಾವು ಈ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡ್ಕೊಂಡಿದ್ವಿ. ನಮ್ಮ ಅಮ್ಮಂಗೆ ಆಪ್ರೇಷನಿಗೆಲ್ಲ ರೆಡಿ ಆಗಿತ್ತು. ಆದರೆ ಇಲ್ಲಿ ಬಂದು ನಾವು ಬೇಡ್ಕೊಂಡು ಹೋದ್ಮೇಲೆ ಡಾಕ್ಟರ್ ಬಂದವರು ಇವ್ರಿಗೆ ಸರ್ಜರಿನೇ ಬೇಡ ಅಂತ ಅಂದ್ಬಿಟ್ರು. ಅಷ್ಟು ಪವರ್ಫುಲ್ ಈ ದೇವಸ್ಥಾನ. ನಾನು ನನ್ನ ಹಸ್ಬೆಂಡ್ ಊರಿಗೆ ಬಂದಾಗೆಲ್ಲ ಇಲ್ಲಿಗೆ ಬಂದೇ ಬರ್ತೀವಿ. ಎಲ್ಲರಿಗೂ ಅಷ್ಟೇ, ಅಜ್ಜ ಅಂದರೆ ಸಾಕು ಅವ್ರು ಹಿಂದೆ ಬಂದು ನಿಲ್ತಾರೆ ಅನ್ನೋ ನಂಬಿಕೆ. ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಲೈಟಾಗಿ ಏನಾದ್ರು ತಿನ್ಕೊಬರೋಣ ಅಂತ ಹೇಳಿ ಓಷನ್ ಪಾರ್ಲಿಗೆ ಹೊರಟ್ವಿ. ನನ್ನ ಮಗಳಿಗೆ ಹೋದ ತಕ್ಷಣ ಈ ಥರ ಚೇರ್ ಕೊಟ್ಬಿಟ್ರು. ಅದ್ರಲ್ಲಿ ಕೂತ್ಕೊಂಡಂತೂ ಅವಳಿಗೆ ಖುಷಿನೋ ಖುಷಿ. ನಮ್ಮ ಉಜಿರೆಯಲ್ಲಿ ಈ ಓಷನ್ ಪರ್ಲನ್ನ ಹೊಸದಾಗಿ ಓಪನ್ ಮಾಡಿದ್ರು. ಇದರದ್ದು ಮೇನ್ ಬ್ರಾಂಚ್ ಬಂದು ಮಂಗಳೂರಲ್ಲಿತ್ತು. ನನಗೆ ಇಲ್ಲಿ ವೆಜ್ ಊಟ ಅಂತೂ ತುಂಬಾನೇ ಇಷ್ಟ. ಹಾಗೆ ಒಂದೊಂದು ಲೈಟಾಗಿ ದೋಸೆನ ತಿನ್ಕೊಂಡು ಮನೆಗೆ ಹೊರಟ್ವಿ. ನಾವಿದ್ದಿದ್ದು ಉಜಿರೆಗೂ ಈ ಉಜಿರೆಗೂ ತುಂಬಾನೇ ಚೇಂಜಸ್ ಆಗಿದೆ. ಇನ್ನು ನೆಕ್ಸ್ಟ್ ಡೇ ಹಾಗೆ ಮನೆ ಮುಂದೆ ಮತ್ತೆ ರೋಡ್ ಎಲ್ಲ ಕಿತ್ತಾಕಿದ್ರು. ಹಾಗೆ ರೋಡ್ ಕೆಲಸ ಎಲ್ಲ ನಡೀತಾ ಇತ್ತಲ್ಲ, ಸೊ ಮಕ್ಕಳು ಅಲ್ಲಿ ಅಗ್ದಿರೋ ಹತ್ರ ಎಲ್ಲ ಓಡ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮೊಬೈಲ್ ಕೊಟ್ಟು ಕೂರಿಸಿದ್ದೆ. ಇಬ್ರು ಆಟ ಆಡ್ಕೊಂಡು ಖುಷಿಯಾಗಿ ಕೂತಿದ್ರು. ಆಟ ಕೂತಿದ್ದವರು ಮತ್ತೆ ಹಶ್ವಾಗುತ್ತೆ ಅಂತ ಹೇಳಿ ಒಂದೊಂದು ಎಳ್ನೀರು ಕುಡಿದ್ರು. ಇಬ್ರು ಅಕ್ಕ ತಂಗಿ ಕೂತ್ಕೊಂಡು ಒಬ್ಬೊಬ್ರಿಗೆ ತಿನ್ನಿಸ್ಕೊಂಡು ಖುಷಿಯಾಗಿ ಕೂತಿದ್ರು. ನಮ್ಮ ಮನೆ ಕಡೆ ಅಂತೂ ಈಗ ತುಂಬಾನೇ ಬಿಸಿಲು. ಈ ಬಿಸಿಲಲ್ಲಿ ಎಷ್ಟೇ ನೀರು ಕುಡಿದ್ರು ಬಾಯಾರಿಕೆ ಅಂತೂ ಮುಗಿಯಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಅಣ್ಣ ಇವತ್ತು ಸ್ಟ್ರಾಬೆರಿ ಫಲೂದ ಜ್ಯೂಸ್ ಮಾಡಿದ್ರು. ಇದಂತೂ ಸಖತ್ತಾಗಿತ್ತು. ಸಂಜೆ ಕಾಫಿ ಟೀ ಬದಲಿಗೆ ಇದನ್ನ ಕುಡಿತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಣ್ಣವರು ಶಬರಿಮಲೆಯಿಂದ ಬರ್ಬೇಕಾದ್ರೆ ಫ್ರೆಶ್ ಚಿಪ್ಸ್ ತಗೋ ಬಂದಿದ್ರು. ಹಾಗೆ ಅದನ್ನೆಲ್ಲ ತಿನ್ಕೊಂಡು ಹೊರಗಡೆ ಮನೇಲಿ ಅಣ್ಣ ಮಕ್ಕಳನ್ನ ಆಟಾಡಿಸ್ತಿದ್ರು. ಹಳ್ಳಿ ಕಡೆ ಎಲ್ಲ ಹೀಗೆ ಸ್ವಲ್ಪ ಮಕ್ಕಳಿಗೆ ಏನಾದರೂ ಇನೋವೇಷನ್ ಆಗಿ ಏನಾದರೂ ರೆಡಿ ಮಾಡಿಬಿಟ್ಟು ಅದರಲ್ಲೇ ಆಟಾಡಿಸ್ತೀವಿ. ಇವ್ರಿಗಂತೂ ಖುಷಿನೋ ಖುಷಿ ಇದನ್ನು ನೋಡ್ಬಿಟ್ಟು. ಆಟಾಡಿಸಿ ನಮಗೆ ಸುಸ್ತಾದ್ರೂ ಅವ್ರಿಗೆ ಸುಸ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಆಟಾಡ್ತಾ ಕೂತಿದ್ರು ಇಬ್ರು. ನಮ್ಮ ಅಣ್ಣ ಇದನ್ನು ಮಕ್ಕಳಿಗೆ ಆಟಾಡೋಕ್ಕೆ ಅಂತಲೇ ರೆಡಿ ಮಾಡಿಟ್ಟಿದ್ರು. ಇನ್ನೇನು ಎಲ್ಲ ಕಡೆ ರೋಡ್ ಕೆಲಸ ನಡೀತಾ ಇತ್ತಲ್ಲ, ಹಾಗೆ ಸಂಜೆಗೆ ಒಂದು ವಾಕು ಆಗುತ್ತೆ. ರೋಡ್ ಕೆಲಸ ಎಲ್ಲ ಎಷ್ಟಾಗಿದೆ ಅಂತ ಸುಮ್ಮನೆ ಹಾಗೆ ನೋಡ್ಕೊಬರೋಣ ಅಂತ ನಾನು ಅವರು ವಾಕಿಂಗ್ ಹೊರಟ್ವಿ. ನಮ್ಮ ಮನೆ ಹತ್ರ ಸ್ವಲ್ಪ ಸಣ್ಣಕ್ಕೆ ರೋಡ್ನ ಮಾಡಿದ್ದಾರೆ, ಆದರೆ ಅದ್ರ ಹಿಂದಕ್ಕೇ ಎಷ್ಟು ಅಗಲವಾಗಿ ರೋಡ್ ಮಾಡಿದ್ರು. ನೋಡ್ತಾ ಇದ್ರೆ ನಮ್ಮೂರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೇಂಜಸ್ ಆಗಿತ್ತು. ಇನ್ನೇನು ನಮ್ಮ ಮನೆ ಪಕ್ಕಕ್ಕೇ ಒಂದು ಒಳ ದಾರಿ ಹೋಗಿತ್ತು. ಆ ರೂಟಿಂದ ಸ್ಟ್ರೈಟ್ ಹೋದರೆ ನಮ್ಮ ತೋಟನೂ ಸಿಗುತ್ತೆ, ನಾವು ಚಿಕ್ಕ ವಯಸ್ಸಲ್ಲಿ ಹುಟ್ಟಿ ಬೆಳೆದಿರೋ ಮನೆಯೂ ಸಿಗುತ್ತೆ. ಮೊದಲೆಲ್ಲ ನಾವೆಲ್ಲರೂ ಅಲ್ಲೇ ಇದ್ವಿ, ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ನಾವು ದೊಡ್ಡವರಾಗ್ತಾ ಆಗ್ತಾ ನಾವಿಲ್ಲಿ ರೋಡ್ ಸೈಡ್ ಬಂದು ಮನೆ ಕಟ್ಕೊಂಡ್ವಿ. ಈಗ ಅಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ಆಂಟಿ ಇದ್ದಾರೆ. ಇದೆ ನೋಡಿ ನಮ್ಮ ಪುಟ್ಟದಾಗಿರೋ ಅಡಿಕೆ ತೋಟ. ಈ ತೋಟದಲ್ಲೇ ನಮ್ಮಮ್ಮ ಅದು ಇದು ಅಂತ ಬೇರೆದೆಲ್ಲ ಹಾಕ್ಕೊಂಡು ಬೆಳ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರಬೇಕಾದ್ರೆ ಇಡೀ ತೋಟದಲ್ಲೇ ಆಡ್ಕೊಂಡು ಬೆಳ್ಕೊಂಡಿದ್ವಿ. ಆಗೆಲ್ಲ ಕಸಿನ್ಸ್ ಮನೆಗೆ ಬಂದರು ಅಂದರೆ ಸಾಕು, ತೋಟಕ್ಕೆ ಬಂದು ಆಟ ಆಡ್ತಾ ಕೂತಿದ್ವಿ. ಆದರೆ ಈಗ ನೆನಪುಗಳಷ್ಟೇ. ಹಾಗೆ ಚಿಕ್ಕಪ್ಪನೂ ಮಾತಾಡ್ಸ್ಕೊಬರೋಣ ಅಂತ ಹೇಳಿ ಅಜ್ಜಿ ಮನೆಗೆ ಹೊರಟ್ವಿ. ನಮ್ಮ ಮನೆ ಅಂತೂ ಹಳೇ ಮನೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮ್ಮ ಅಪ್ಪ ಅವರ ಕುಟುಂಬದ ಮನೆನೂ ಇದೆ. ಇಲ್ಲಿ ವರ್ಷಕ್ಕೊಂದ್ಸಲ ಭೂತಕ್ಕೂ ಆಗುತ್ತೆ. ಆಗ ಎಲ್ಲರೂ ಒಂದ್ಸಲ ಒಟ್ಟಾಗಿ ಸೇರ್ಕೋತೀವಿ. ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಚಿಕ್ಕಮ್ಮ ಇಬ್ಬರೇ ಇರ್ತಾರೆ. ಯಾಕಂದರೆ ಅವ್ರ ಮಕ್ಕಳು ಈಗ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಗಂಡ ಹೆಂಡತಿ ಹೆಲ್ಪ್ ಮಾಡಿಕೊಂಡು ಬೀಡಿ ಕಟ್ಟೋದು ಎಲ್ಲ ಮಾಡ್ತಾರೆ. ನಮ್ಮ ಆಂಟಿ ಬೀಡಿ ಕಟ್ತಾ ಇದ್ರೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ತುಂಬ ದಿವಸ ಆದಮೇಲೆ ಅಲ್ಲಿಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಅಂತೂ ನಮ್ಮಣ್ಣ ಚಿಕನ್ ಸಾಂಬಾರ್ ಮತ್ತು ಕಬಾಬ್ಗೆ ಎಲ್ಲ ಕಲಸಿಟ್ಟಿದ್ರು. ನನ್ನವರು ಶಬರಿಮಲೆಯಿಂದ ಬಂದು ಪ್ರಸಾದ ಎಲ್ಲ ಖಾಲಿಯಾಗಿತ್ತಲ್ಲ, ಹಾಗಾಗಿ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ರು. ನಾವೂ ತುಪ್ಪದ ಕಾಯಿ ಕೊಟ್ಟಿರೋದ್ರಿಂದ ನಾನ್ ವೆಜ್ ಬಿಟ್ಟು ತುಂಬ ದಿವಸ ಆಗಿತ್ತು. ಹಾಗೆ ತುಂಬ ದಿವಸ ಆದಮೇಲೆ ಒಳ್ಳೆ ಬಾಡೂಟ. ನಮ್ಮ ಅಣ್ಣ ಮಾಡಿರೋ ಚಿಕನ್ ಸಾಂಬಾರಂತೂ ನನಗೆ ತುಂಬಾ ಇಷ್ಟ. ಹಾಗೆ ರಾತ್ರಿ ಪಾರ್ಟಿನೆಲ್ಲ ಮುಗಿಸ್ಕೊಂಡು ಮಾರನೇ ದಿವಸ ನಾವು ಹಾಸನಿಗೆ ಹೊರಟ್ವಿ. ನಾವು ಬಂದೆ ಆಲ್ಮೋಸ್ಟ್ ಅಲ್ಲಿ 1 ವೀಕ್ ಆಗಿತ್ತಲ್ವಾ, ಹಾಗಾಗಿ ತುಂಬ ದಿವಸ ಆಯಿತು ಅಂತ ಹೇಳಿ ರಿಟರ್ನ್ ಆದ್ವಿ. ಈ ಸಲ ಅಂತೂ ಅಮ್ಮನ ಮನೇಲಿ ದಿನಗಳು ಹೋಗಿದ್ದೆ ಗೊತ್ತಾಗಿಲ್ಲ. ಈಗ ಹೋಗೋಕ್ಕೂ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ನಾವು ಒಂದಲ್ಲ ಒಂದು ದಿವಸ ಹೋಗಲೇಬೇಕಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ. ಥ್ಯಾಂಕ್ ಯು.